ಇವತ್ತು ನಾನು ಅಂಟಿನ ಉಂಡೆ ಮಾಡ್ತಾ ಇದ್ದೇನೆ. ಅದನ್ನು ಹೇಗೆ ಮಾಡೋದು ಅಂತ ನೋಡಿ, ಇಲ್ಲಿ ನೋಡ್ಕೊಂಡು ಬರೋಣ ನಾನು ಬನ್ನಿ. ಅಂಟಿನ ಉಂಡೆಗೆ ಇಲ್ಲಿ ತೆಗೆದುಕೊಂಡಂತ ಸಾಮಗ್ರಿಗಳು. ಇಲ್ಲಿ ನಾನು ಮುಖ್ಯವಾಗಿ ಅಂಟು ತೆಗೆದುಕೊಂಡಿದ್ದೀನಿ. ಇದು ಅಂಟಿನ ಉಂಡೆಗೆ ಉಪಯೋಗಿಸುವಂತ ಒಂದು ಅಂಟು. ಅಂಗಡಿಯಲ್ಲಿ ನಾವು ಕೇಳಿದರೆ ಗಂತಿಗೆ ಅಂಗಡಿಯಲ್ಲಿ ಸಿಗತ್ತೆ. ಈ ರೀತಿ ನಾವು ಅಂಟನ್ನ ತೆಗೆದುಕೋಬೇಕು. ಇದು ಒಂದು ಬಟ್ಲಷ್ಟನ್ನ ತೆಗೆದುಕೊಂಡಿದ್ದೇನೆ. ಇದು ಆಳ್ವಿ ತೆಗೆದುಕೊಂಡಿದ್ದೇನೆ. ಆಳ್ವಿ ಅಂದ್ರೆ ಈ ರೀತಿ ಇರುತ್ತೆ, ಚಿಕ್ಕ ಚಿಕ್ಕದಾಗಿ ನೋಡಿ. ಒಂದು 1/4 ಕಪ್ ಅಷ್ಟು ತೆಗೆದುಕೊಂಡಿದ್ದೇನೆ. ಆಮೇಲೆ ಗೋಡಂಬಿ ತೆಗೆದುಕೊಂಡಿದ್ದೇನೆ ಒಂದು ಬಟ್ಲಷ್ಟು ನಾನು ಬಾದಾಮಿ ತೆಗೆದುಕೊಂಡಿದ್ದೇನೆ. ಆಮೇಲೆ 1/4 ಬಟ್ಲಷ್ಟು ನಾನು ಇಲ್ಲಿ ಕೇರ್ ಬೀಜ ತೆಗೆದುಕೊಂಡಿದ್ದೇನೆ. ನೋಡಿ, ಈ ರೀತಿಯಾಗಿರುತ್ತೆ ಕೇರ್ ಬೀಜ ಅಂದ್ರೆ. ಆಮೇಲೆ ಗಸಗಸೆ ಒಂದು 1/4 ಬಟ್ಲಷ್ಟು ತೆಗೆದುಕೊಂಡಿದ್ದೇನೆ. ಆಮೇಲೆ ಉತ್ತತ್ತಿ, ಇದನ್ನು ನಾನು ಬೀಜ ಎಲ್ಲ ತೆಗೆದು ನಾನು ಸಪ್ರೇಟ್ ಮಾಡ್ಕೊಂಡಿದ್ದೇನೆ. ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೋಬೇಕು. ನಾನು ಜಾರಲ್ಲಿ ಹಾಕಿ ಇದನ್ನ ಒಂದು ಸುತ್ತು ನಾನು ತಿರ್ಸ್ಕೊತೀನಿ ಮಿಕ್ಸಿಯಲ್ಲಿ. ಆಮೇಲೆ ಒಣ ಕೊಬ್ಬರಿ ತೆಗೆದುಕೊಂಡಿದ್ದೇನೆ ನೋಡಿ. ಈ ಬಾದಾಮಿ ಮತ್ತು ಗೋಡಂಬಿ ಕೂಡ ನಾವು ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೋಬೇಕು. ಎಲ್ಲವನ್ನು ನಾನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಮೊದಲಿಗೆ ನಾನು ಈ ಕೊಬ್ಬರಿಯನ್ನು ಎರ್ಜಿಟ್ಕೊಂಡಿದ್ದೇನೆ, ಅದನ್ನ ನಾನು ಹುರ್ಕೋತೀನಿ. ಡ್ರೈ ಆಗಿ ಇದನ್ನ ಫ್ರೈ ಮಾಡಬೇಕು. ಸ್ವಲ್ಪ ಸ್ವಲ್ಪ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಯಾವುದೇ ರೀತಿ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕಬಾರ್ದು. ಡ್ರೈ ಆಗಿ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿ. ಇದಾಗಿದೆ. ಇವಾಗ ನಾನು ತೆಗೆದುಕೋತೇನೆ ಇದನ್ನ. ಒಂದು ದೊಡ್ಡ ಪಾತ್ರೆಗೆ ನಾನು ಇದನ್ನ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಆಳ್ವಿನ ಹಾಕೋತಾ ಇದ್ದೇನೆ. ಇದನ್ನು ಕೂಡ ನಾವು ಡ್ರೈ ಆಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಕೂಡ ನಾನು ಯಾವ ಇದಕ್ಕೆ ಪಾತ್ರೆಗೆ ಕೊಬ್ಬರಿನ ಹಾಕೊಂಡಿದ್ದೆಲ್ಲ ಅದೇ ಇದಕ್ಕೆ ಇದನ್ನು ಹಾಕೋತಾ ಇದ್ದೀನಿ. ಈಗ ಗಸಗಸೆನ ಕೂಡ ನಾನು ಅದೇ ರೀತಿ ಡ್ರೈ ಆಗಿ ರೋಸ್ಟ್ ಮಾಡ್ಕೋತೀನಿ. ಇದನ್ನ ಆಗಿದೆ ಇದು. ನಾನು ಇದನ್ನ ಕೂಡ ತೆಗೆದುಕೋತೀನಿ. ಇದನ್ನು ಕೂಡ ಅದೇ ಪಾತ್ರೆಗೆ ನಾನು ಹಾಕೋತಾ ಇದ್ದೇನೆ ನೋಡಿ. ಇವಾಗ ನಾನು ಇದಕ್ಕೆ ತುಪ್ಪನ ಹಾಕೋತೀನಿ. ಈಗ ಉಳಿದಂತ ಎಲ್ಲ ವಸ್ತುಗಳನ್ನ ನಾವು ತುಪ್ಪದಲ್ಲಿ ಫ್ರೈ ಮಾಡಬೇಕು. ಇಲ್ಲಿ ನಾನು ಬಾದಾಮಿಯನ್ನು ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಫ್ರೈ ಮಾಡ್ಕೋತೀನಿ. ಇದೇ ತುಪ್ಪಕ್ಕೆ ನಾನು ಕೇರ್ ಬೀಜನ ಹಾಕೋತೀನಿ. ಅದನ್ನು ಕೂಡ ಚಿಕ್ಕ ಪೀಸಾಗಿ ಮಾಡ್ಕೊಂಡಿದ್ದೀನಿ ನಾನು. ಎಲ್ಲವನ್ನು ನಾವು ತುಪ್ಪದಲ್ಲಿ ಹುರ್ಕೋಬೇಕು. ಇವಾಗ ಗೋಡಂಬಿ, ಬಾದಾಮಿ, ಕೇರ್ ಬೀಜ, ಆಮೇಲೆ ಉತ್ತತ್ತಿ ಇವೆಲ್ಲವನ್ನು ಕೂಡ ನಾವು ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು ನೋಡಿ. ಇದು ಕೂಡ ಆಗಿದೆ. ಅದೇ ಪಾತ್ರೆಗೆ ನಾನು ಹಾಕೋತಾ ಇದ್ದೇನೆ. ನೋಡಿ, ಇದು ಫ್ರೈ ಆಗಿದೆ. ಇವಾಗ ಇದನ್ನ ತೆಗೆದುಕೋತೇನೆ ನಾನು. ಆಗಿದೆ. ಈಗ ನಾನು ಅಂಟನ್ನ ಸ್ವಲ್ಪ ಸ್ವಲ್ಪವಾಗಿ ಹಾಕೋತಾ ಇದ್ದೀನಿ. ಇದಾಗಿದೆ ನೋಡಿ. ಅಂಟು ಯಾವ ರೀತಿ ಅರಳಿದೆ ಅಂತ ಸ್ವಲ್ಪ ಸ್ವಲ್ಪ ಹಾಕಬೇಕು, ಒಂದೇ ಸಲ ಹಾಕೋಬಾರ್ದು. ನೋಡಿ, ಎಲ್ಲವನ್ನು ನಾನು ಹಾಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಉತ್ತತ್ತಿನ ನಾ ಫ್ರೈ ಮಾಡಿ ಸಪ್ರೇಟ್ ಇಟ್ಕೊಂಡಿದ್ದೆ. ಇದನ್ನ ಜಾರ್ನಲ್ಲಿ ಹಾಕಿ ನಾನು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊಂಡಿದ್ದೀನಿ ನೋಡಿ. ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೇನೆ ನಾನು. ಎಲ್ಲವನ್ನು ನಾವೀಗ ಮಿಕ್ಸ್ ಮಾಡ್ಕೋಬೇಕು.
ನೋಡಿ ಅಂಟು ಈ ರೀತಿ ಮಾಡಿಬಿಟ್ರೆ ಪೌಡ್ರ್ ಆಗ್ಬಿಡುತ್ತೆ. ನಾವು ಫ್ರೈ ಮಾಡಿದೀವಲ್ಲ ಈ ರೀತಿ ಪುಡಿ ಆಗ್ಬಿಡ್ತದೆ ಇದು ಅಂಟು. ನೋಡಿ ಇದನ್ನೆಲ್ಲ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಪೌಡರ್ ಮಾಡ್ಕೋಬೇಕು. ನೋಡಿ ಅವಾಗ ಫ್ರೈ ಮಾಡಿದ್ದೆಲ್ಲ ಅದನ್ನೇ ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ ನಾನು ತುಪ್ಪನ ಹಾಕ್ತಾ ಇದ್ದೇನೆ. ನೋಡಿ ಇವಾಗ ತುಪ್ಪ ಕರಗಿದೆ. ಈ ಬೆಲ್ಲನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ನೀರ್ ಹಾಕ್ಬಾರ್ದು, ಇದ್ರಲ್ಲೇ ಬೆಲ್ಲ ಕರಗಬೇಕು. ನೋಡಿ ಇವಾಗ ಪಾಕ ಆಗಿದೆ. ಒಳ್ಳೆನ ಆಫ್ ಮಾಡ್ಕೊತಾ ಕರಗಿಸಿದ ಈ ಇದ್ದೇನೆ ನಾನು. ಬೆಲ್ಲವನ್ನು ನಾವು ಹುರಿದಿಟ್ಟ ಎಲ್ಲ ಡ್ರೈ ಫ್ರೂಟ್ಸ್ ಇದೆಯಲ್ಲ ಅದರೊಳಗೆ ನಾವು ಈ ಮಿಶ್ರಣವನ್ನು ನಾವು ಹಾಕ್ಕೊಳ್ಬೇಕು. ನೋಡಿ ತುಂಬಾ ಬಿಸಿ ಇರೋದ್ರಿಂದ ನಾನು ಇಲ್ಲಿ ಕೈಗೆ ಪ್ಲಾಸ್ಟಿಕ್ ಅನ್ನು ಹಾಕೊಂಡಿದ್ದೇನೆ. ಇದು ಉಂಡೆಯನ್ನ ಬಿಸಿ ಇರುವಾಗಲೇ ನಾವು ಕಟ್ಟಬೇಕು. ಅದಕ್ಕೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ನೀವು ಉಂಡೆಯನ್ನ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಾವು ಮಾಡ್ಕೋಬೇಕು. ಇದೇ ರೀತಿ ನಾ ಎಲ್ಲವನ್ನು ನಿಮಗೆ ಮಾಡಿ ತೋರಿಸ್ತೇನೆ. ನಾನು ತೆಗೆದುಕೊಂಡಂಥ ಅಳತೆಯಲ್ಲಿ ಒಂದು 50 ಉಂಡೆಗಳಾಗಿವೆ. ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ಹೆಲ್ದಿ ಫುಡ್ ಇದು. ಹೆಣ್ಮಕ್ಳಿಗೆ ಮ್ಯಾಚೂರ್ಡ್ ಆದಾಗ ಮತ್ತು ಡೆಲಿವರಿ ಆದಾಗ ಇದನ್ನು ಕೊಡ್ತಾರೆ. ಮತ್ತು ಎಲ್ಲರೂ ಕೂಡ ಎಲ್ಲ ಏಜಿನವರು ಇದನ್ನು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್